ಕಾಂತಾರ ಚೆನ್ನಾಗಿಲ್ಲದಿದ್ರೂ ದುಡ್ಡು ಕೊಟ್ಟು ಒಳ್ಳೆ ರಿವ್ಯೂ ಬರೆಸ್ಕೊಳ್ತಿದೆ. ಕಾಂತಾರ ಸಿನಿಮಾದ ವಿರುದ್ಧ ದೊಡ್ಡ ಆರೋಪ. ಕಾಂತಾರ ಸಿನಿಮಾದಿಂದ ಅಭಿಮಾನಿಗಳಿಗಂತೂ ನಿರಾಸೆ. ಕಾಂತಾರ ಸಿನಿಮಾ ಫಸ್ಟ್ ಹಾಫ್ ಲ್ಯಾಗ್, ಸೆಕೆಂಡ್ ಹಾಫ್ ಓಕೆ. ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಭಾರಿ ನಿರೀಕ್ಷಿತ ಚಿತ್ರವಾದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಫಸ್ಟ್ ರಿವ್ಯೂ ಹೊರಬಿದ್ದಿದೆ. ಅಕ್ಟೋಬರ್ 2ರಂದು ಈ ಚಿತ್ರ ತೆರೆಗೆ ಅಪ್ಪಳಿಸಬೇಕಾಗಿತ್ತು. ಆದರೆ ಅಕ್ಟೋಬರ್ 1ರ ರಾತ್ರಿಯೇ ಈ ಚಿತ್ರದ ಶೋಗಳು ಆರಂಭವಾಗಿವೆ. ಕಾಂತಾರ ಚಿತ್ರವನ್ನ ನೋಡಿದವರು ಅಕ್ಟೋಬರ್ 1ರ ರಾತ್ರಿಯಿಂದಲೇ ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳ ಮೂಲಕ ಚಿತ್ರದ ಬಗ್ಗೆ ತಮ್ಮದೇ ಆದಂತಹ ವಿಮರ್ಶೆಗಳನ್ನ ಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ಕತೆ ಸಾಧಾರಣವಾಗಿದೆ ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಭಿಮಾನಿಗಳು ಕೊಟ್ಟಿರುವಂತಹ ಮೊದಲ ರಿವ್ಯೂನಲ್ಲಿ ಚಿತ್ರದ ಬಗ್ಗೆ ಭಾರಿ ಬೇಸರ ವ್ಯಕ್ತ ಆಗ್ತಾ ಇದೆ. ಚಿತ್ರ ತುಂಬಾ ಸಿಂಪಲ್ ಆಗಿ ಮೂಡಿ ಬಂದಿದೆ ಅಂತ ಹಲವಾರು ಜನ ಹೇಳ್ತಿದ್ದಾರೆ. ಚಿತ್ರದ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಕಲಾತ್ಮಕ ಪೇಂಟಿಂಗ್ ನಂತೆ ಭಾಸವಾಗ್ತಾ ಇದೆ. ಆದರೆ ಮೊದಲನೇ ಕಾಂತಾರ ಈ ಕಾಂತಾರಗಿಂತ ಭಿನ್ನವಾಗಿತ್ತು. ಸಿನಿಮಾದಲ್ಲಿರುವಂತಹ ಅದ್ಭುತ ಸೆಟ್ಗಳಿಗಿಂತ ಗ್ರಾಫಿಕ್ಸೇ ಹೆಚ್ಚಾಗಿದೆ. ಇನ್ನು ಹಾಗೆ ಮೊನ್ನೆ ಪ್ರೀಮಿಯರ್ ಶೋ ವೀಕ್ಷಿಸಿ ಹೊರಬಂದಂತಹ ಸಿನಿ ರಸಿಕರು ಚಿತ್ರ ಅದ್ಭುತ ಅನ್ನುವಂತಹ ವಿಮರ್ಶೆಯನ್ನ ವ್ಯಕ್ತಪಡಿಸಿದ್ರು. ಚಿತ್ರ ಬಿಡುಗಡೆಯಾದ ಬಳಿಕವೂ ಸಹ ಅದೇ ರೀತಿಯ ವಿಮರ್ಶೆಗಳು ಬೆಳಗಿನ ಪ್ರದರ್ಶನಗಳು ಮುಗಿದ ಬಳಿಕ ಕೇಳಿ ಬರ್ತಾ ಇತ್ತು. ಮಧ್ಯಾಹ್ನದ ಪ್ರದರ್ಶನಗಳು ಮುಕ್ತಾಯವಾಗ್ತಿದ್ದಂತೆ ಪರಭಾಷಾ ವಿಮರ್ಶಕರಿಂದ ಪರವಾಗಿಲ್ಲ, ಒಮ್ಮೆ ನೋಡಬಹುದು, ಹೇಳ್ಕೊಂಡಷ್ಟು ಚಿತ್ರವಿಲ್ಲ ಅನ್ನೋ ವಿಮರ್ಶೆಗಳು ಹೊರಬಿದ್ದಿವೆ. ಹೀಗೆ ಕಾಂತಾರ ಚಿತ್ರ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ. ಒಂದೆಡೆ ಅಬ್ಬರದ ಒಳ್ಳೆ ವಿಮರ್ಶೆ, ಹಾಗೆ ಮತ್ತೊಂದೆಡೆ ನೆಗೆಟಿವ್ ವಿಮರ್ಶೆಗಳು ಕೇಳಿ ಬರ್ತಾ ಇದ್ದು, ಇದರ ನಡುವೆಯೇ ಕಾಂತಾರ ಒಳ್ಳೆಯ ವಿಮರ್ಶೆಗಳನ್ನ ಪಡೆದುಕೊಳ್ಳೋದಕ್ಕೆ ದುಡ್ಡು ಕೊಟ್ಟಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಹೌದು, ಬುಕ್ ಮೈ ಶೋ ಅಪ್ಲಿಕೇಶನ್ನಲ್ಲಿ ಹಾಗೆ ಎಕ್ಸ್ನಲ್ಲಿ ಕಾಂತಾರ ಕುರಿತು ಪೋಸ್ಟ್ ಮಾಡಲಾಗ್ತಿರುವಂತಹ ವಿಮರ್ಶೆಗಳ ಪೈಕಿ ಅನೇಕ ವಿಮರ್ಶೆಗಳಲ್ಲಿ ಸಾಮ್ಯತೆ ಇದ್ದು, ಈ ಕಾರಣಕ್ಕಾಗಿ ಇದನ್ನ ಪೇಯ್ಡ್ ರಿವ್ಯೂಸ್ ಅಂತ ಆಪಾದನೆ ಮಾಡ್ತಿದ್ದಾರೆ. ಹಾಗೆ ನಿನ್ನೆ ಜನರು ಮಾಧ್ಯಮದ ಮೈಕ್ ಮುಂದೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ, ಒಂದಷ್ಟು ಜನ ಇದು ನಿಜಕ್ಕೂ ಅದ್ಭುತವಾದಂತಹ ಫ್ರೀಕ್ವೆಲ್. ರಿಷಬ್ ಶೆಟ್ಟಿ ಅವರು ತಾವೊಬ್ಬ ಅದ್ಭುತ ಸ್ಟೋರಿ ಟೆಲ್ಲರ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇದರಲ್ಲಿನ ದೃಶ್ಯಗಳಂತೂ ದೇವರ ಔರಾದಂತೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ಕೇವಲ ವಿಮರ್ಶಕರು ಮಾತ್ರ ಅಲ್ಲ, ಸಾಮಾನ್ಯ ಪ್ರೇಕ್ಷಕರು ಸಹ ಈ ಚಿತ್ರವನ್ನ ಮನಸಾರೆ ಹಾಡಿ ಹೊಗಳಿದ್ದಾರೆ. ಇದೊಂದು ಅದ್ಭುತ ಸಿನಿಮಾ ಮಾತ್ರ ಅಲ್ಲ, ಇದೊಂದು ಲಾರ್ಜರ್ ದ್ಯಾನ್ ಲೈಫ್ ರೀತಿಯ ಫೀಲ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಕೆಲವರು ಚಿತ್ರದ ಬಗ್ಗೆ ನೆಗೆಟಿವ್ ವಿಮರ್ಶೆಗಳನ್ನ ನೀಡಿದ್ದಾರೆ. ಟ್ವಿಟರ್ನಲ್ಲಿ ಕೆಲವರು ಚಿತ್ರದ ದೃಶ್ಯ ಕಾವ್ಯ ಅಂತ ಹೇಳಿದ್ರು, ಚಿತ್ರದ ಸ್ಟೋರಿ ಲೈನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹರ್ಷಿತಾ ಶ್ರೀನಿವಾಸ್ ಎಂಬುವರು ಟ್ವೀಟ್ ಮಾಡಿ, ಈ ಚಿತ್ರವನ್ನ ನೋಡೋದು ವೇಸ್ಟ್ ಆಫ್ ಟೈಮ್. ರುಕ್ಮಿಣಿ ವಸಂತ್ ಅವರ ಆಕ್ಟಿಂಗ್ ಬಿಟ್ರೆ ಮಿಕ್ಕವರ ಆಕ್ಟಿಂಗ್ ಸಾಧಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರ ಧ್ವನಿ ಹೀಗೆ ಇದೆ, ಸ್ಟೋರಿ ಡಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ.